ಶ್ರೀ ಗುರುಭ್ಯೋ ನಮಃ. ಮುಂದಿಂದು ಕೊನೆ ಪದ್ಯ ಈ ವ್ಯಾಪ್ತಿ ಸಂಧಿಯಲ್ಲಿ ಮಂಗಳ ಪದ್ಯ. ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲ ಸೊಲ್ಲಲಾಲಿಸಿ ಕಂಬದಿಂದಲಿ ಬಂದ ಬಕುತನಿಗೆ ಈ ಪದ್ಯವನ್ನ ಈ ಇಡೀ ವ್ಯಾಪ್ತಿ ಸಂಧಿಯನ್ನ ಮುಗಿಸ್ತಾ ಜಗನ್ನಾಥದಾಸರು ಜಗನ್ನಾಥ ವಿಠಲ ಅಂತ ತಮ್ಮ ಅಂಕಿತವನ್ನ ಸೂಚನೆ ಮಾಡ್ತಾ ನರಸಿಂಹದೇವರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಸೊಲ್ಲಲಾಲಿಸಿ ಕಂಬದಿಂದಲಿ ಬಂದ ಬಕುತನಿಗೆ ಅಂತ. ಕಂಬದಿಂದಲಿ ಬಂದಿರತಕ್ಕಂತಹ ಭಗವಂತ ನರಸಿಂಹ ರೂಪದಿಂದ ಭಗವಂತ ಬಂದ. ಯಾಕೆ ಬಂದ ಅಂದ್ರೆ ಸೊಲ್ಲಲಾಲಿಸಿ ತನ್ನ ಭಕ್ತ ಪ್ರಹ್ಲಾದ ಹೇಳಿದ ಎಲ್ಲ ಕಡೆಗೆ ಭಗವಂತ ಇದ್ದಾನೆ ಅಂತ. ಹಿರಣ್ಯಕಶಿಪು ಎಲ್ಲಿದ್ದಾನೆ ಭಗವಂತ ಅಂತ ಕೇಳಿದಾಗ ಎಲ್ಲ ಕಡೆಗೆ ಇದ್ದಾನೆ, ಎಲ್ಲ ಕಡೆಗೆ ಇರೋದಾದರೆ ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಅಲ್ಲೂ ಇದ್ದಾನೆ ಅಂತ ಪ್ರಹ್ಲಾದ ಹೇಳಿದಾಗ ಅಂತ ಭಗವಂತ ಪ್ರಹ್ಲಾದನ ಮಾತನ್ನ ಉಳಿಸ್ಲಿಕ್ಕೋಸ್ಕರ ಸೊಲ್ಲಲಾಲಿಸಿ ಕಂಬದಿಂದ ಬಂದ ಅಂತ. ಅಂತಹ ಜಗನ್ನಾಥ ವಿಠಲ, ಜಗನ್ನಾಥ ವಿಠಲನೇ ನರಸಿಂಹ, ಜಗನ್ನಾಥ ವಿಠಲನಾದ ನರಸಿಂಹ ರೂಪಿಯಾಗಿರ್ತಕ್ಕಂತಹ ಭಗವಂತ, ಕಂಬದಿಂದ ಬಂದಿರತಕ್ಕಂತಹ ಭಗವಂತನಿಗೆ ಈ ವ್ಯಾಪ್ತಿ ಸಂಧಿಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ಭಗವಂತ ಎಲ್ಲಿಲ್ಲ ಹೇಳಿ, ಕಂಬದಿಂದಲೇ ಬಂದ. ಯಾಕೆ ಅಂದ್ರೆ ಎಲ್ಲರೊಳು ತಾನಿಪ್ಪ, ಪ್ರತಿಯೊಬ್ಬರ ಒಳಗೂ ಭಗವಂತ ಇದ್ದಾನೆ. ಹಿರಣ್ಯಕಶಿಪು ಕೇಳ್ದ ಎಲ್ಲಿದ್ದಾನೆ ಭಗವಂತ ಅಂತ. ಅದಕ್ಕೆ ಪ್ರಹ್ಲಾದ ಇದೇ ಉತ್ತರವನ್ನ ಕೊಟ್ಟ, ನಿನ್ನೊಳಗೂ ಭಗವಂತ ಇದ್ದಾನೆ, ನನ್ನೊಳಗೂ ಇದ್ದಾನೆ. ನಿನಗೆ ಇಷ್ಟು ಬಲವನ್ನು ಕೊಟ್ಟವನು ಅವನೇ ಅಂತ ಪ್ರಹ್ಲಾದ ಹೇಳಿದ. ಬಲಂ ಬಲಿನಾಮ್ ಅಂತ. ಯಾರು ಬಲವಂತರು ಬಲಿಷ್ಠರು ಅಂತಿದ್ದಾರೋ ಅವರೆಲ್ಲರ ಒಳಗೆ ಇರ್ತಕ್ಕಂಥ ಬಲಸ್ವರೂಪಿಯಾದವನು ಭಗವಂತನೇ, ಅವರಿಗೆಲ್ಲ ಬಲ ಕೊಟ್ಟವನು. ನೀನು ಇಷ್ಟೆಲ್ಲ ನಾನು ಬಲಿಷ್ಠ ಅಂತ ಮಾತಾಡ್ತಾ ಇದ್ದೀಯಲ್ಲ, ನಿನ್ನೊಳಗೆ ಬಲ ಕೊಟ್ಟವನು ನರಸಿಂಹನೇ ಅಂತ ತನ್ನ ತಂದೆಗೆ ಮಾತಾಡಿರ್ತಕ್ಕಂಥವನು ಪ್ರಹ್ಲಾದ. ಅದಕ್ಕೆ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ಎಲ್ಲಾ ಜೀವಿಗಳು ಕೂಡ ಭಗವಂತನ ಉದರದೊಳಗಿದ್ದಾರೆ. ಇಡೀ ಬ್ರಹ್ಮಾಂಡವನ್ನೇ ಭಗವಂತ ತನ್ನ ಉದರದ ಒಳಗೆ ಇಟ್ಕೊಂಡಿರ್ತಕ್ಕಂಥವನು. ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ಅವನು ಅಪ್ರತಿಮಲ್ಲ, ಅವನು ಅಪ್ರತಿಮಲ್ಲ ಅಷ್ಟೇ ಅಲ್ಲ, ಅಪ್ರತಿಮಲ್ಲನಾಗಿರ್ತಕ್ಕಂತಹ ಮನ್ಮಥನಿಗೂ ಕೂಡ ಜನಕನಾಗಿರ್ತಕ್ಕಂಥವನು. ಮನ್ಮಥ ಅವನು ಅಪ್ರತಿಮಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮನ್ಮಥನ ಬಾಣಕ್ಕೆ ಸಿಲುಕದೇ ಇರ್ತಕ್ಕಂತಹ ವ್ಯಕ್ತಿಗಳೇ ಇಲ್ಲ. ಅಂತಹ ಮನ್ಮಥ ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ತಕ್ಕಂಥವನು. ಆದರೆ ಭಗವಂತ ಆ ಮನ್ಮಥನಿಗೂ ಜನಕ, ಆ ಮನ್ಮಥನ ತಂದೆ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾನ್ ಮನ್ಮಥ ಮನ್ಮಥಃ ಅಂತ ಭಾಗವತ ಹೇಳ್ತದೆ. ಗೋಪಿಕಾಸ್ತ್ರೀಯರೆಲ್ಲ ಅವನನ್ನ ಸಾಕ್ಷಾನ್ ಮನ್ಮಥ ಮನ್ಮಥಃ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮನ್ಮಥನಿಗೂ ಜನಕನಾಗಿರ್ತಕ್ಕಂಥವನು ಆ ಭಗವಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಅಪ್ರತಿಮಲ್ಲ ಮನ್ಮಥ ಜನಕ. ಅಪ್ರತಿಮಲ್ಲನಾಗಿರ್ತಕ್ಕಂತಹ ಮನ್ಮಥನಿಗೂ ಕೂಡ ಜನಕನಾಗಿರ್ತಕ್ಕಂಥವನು ಆ ಭಗವಂತ. ಜಗದಾದ್ಯಂತ ಮಧ್ಯಗಳ ಬಲ್ಲ, ಅವನು ಸರ್ವಜ್ಞ. ಭಗವಂತ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ. ಜಗತ್ತಿನ ಆದಿ ಅಂತ ಮಧ್ಯ ಎಲ್ಲವೂ ಗೊತ್ತು ಅವನಿಗೆ. ಯಾಕೆ ಅಂದ್ರೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಅವನೇ, ಮಧ್ಯಕಾಲದಲ್ಲಿ ಅದನ್ನ ಸ್ಥಿತಿ ನಡೆಸ್ತಕ್ಕಂಥವನು ಅವನೇ, ಕೊನೆಯಲ್ಲಿ ಸಂಹಾರ ಮಾಡ್ತಕ್ಕಂಥವನು ಅವನೇ. ಬ್ರಹ್ಮ ರೂಪದಿಂದ ಸೃಷ್ಟಿಯನ್ನ ಮಾಡ್ತಾನೆ,
ತಾನು ಸ್ವತಃ ವಿಷ್ಣು ರೂಪದಿಂದ ರಕ್ಷಣೆ ಮಾಡ್ತಾನೆ, ತಾನೇ ರುದ್ರ ರೂಪದಿಂದ ಸಂಹಾರವನ್ನೂ ಮಾಡ್ತಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಹಾಗಾಗಿ ಆದಿ ಮಧ್ಯ ಅಂತ ಎಲ್ಲವನ್ನೂ ತಾನು ಬಲ್ಲ. ಜಗತ್ತಿನ ಆದಿಯನ್ನೂ ತಿಳ್ಕೊಂಡಿದ್ದಾನೆ, ಮಧ್ಯವನ್ನು ತಿಳ್ಕೊಂಡಿದ್ದಾನೆ, ಅಂತ್ಯವನ್ನು ತಿಳ್ಕೊಂಡಿದ್ದಾನೆ. ಜಗದಾದ್ಯಂತ ಮಧ್ಯಗಳ ಬಲ್ಲ, ಬಹುಗುಣಭರಿತ, ಅನಂತ ಗುಣಗಳು, ಆ ಎಲ್ಲ ಗುಣಗಳಿಂದ ತುಂಬಿರ್ತಕ್ಕಂಥವನು ಆ ಭಗವಂತ. ಬಹುಗುಣ ಭರಿತ ದಾನವದಲ್ಲಣ. ದಾನವರು ಯಾರ್ಯಾರಿದ್ದಾರೋ, ದೈತ್ಯರು, ದಾನವರು, ರಾಕ್ಷಸರು, ಅವರಿಗೆಲ್ಲ ಭಯಂಕರನಾಗಿದ್ದಾನೆ ಭಗವಂತ. ನರಸಿಂಹ ರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂತಹ ದಾನವರಿಗೆಲ್ಲ ಭಯಂಕರನಾಗಿದ್ದಂತೆ. ಆದರೆ ಪ್ರಹ್ಲಾದನಿಗೆ ಬಹಳ ಸೌಮ್ಯ ರೂಪದಿಂದ ಕಾಣಿಸ್ಕೊಳ್ತಾ ಇದ್ದ. ಆದರೆ ಹಿರಣ್ಯಕಶಿಪುವಿಗೆ ಮಾತ್ರ ಭಯಂಕರನಾಗಿದ್ದ ಭಗವಂತ. ಯಾರು ದೈತ್ಯ ದಾನವರಿದ್ದಾರೋ ಅವರಿಗೆಲ್ಲ ತಲ್ಲಣವನ್ನು ಉಂಟು ಮಾಡತಕ್ಕಂಥವನಾಗಿದ್ದಾನೆ. ದಾನವದಲ್ಲಣ ಜಗನ್ನಾಥ ವಿಠಲ. ಇಡೀ ಜಗತ್ತಿಗೆ ನಾಥ, ಜಗದೊಡೆಯ. ಯಾಕೆ? ಜಗದಾದ್ಯಂತ ಮಧ್ಯಗಳ ಬಲ್ಲವ, ಜಗತ್ತಿನ ಸೃಷ್ಟಿ ಸಂಹಾರಾದಿಗಳನ್ನ ಮಾಡ್ತಕ್ಕಂಥವನು. ಅಂತಹ ಭಗವಂತ ಜಗತ್ತಿಗೆ ನಾಥ, ಜಗತ್ತಿನ ಒಡೆಯ. ಅಂತಹ ಜಗನ್ನಾಥ ವಿಠಲ ಸೊಲ್ಲ ಲಾಲಿಸಿ ಕಂಬದಿಂದ ಬಂದ ಭಕುತನಿಗೆ ಪ್ರಹ್ಲಾದನಿಗೆ ಅವನ ಮಾತನ್ನ ಕೇಳಿ ಕಂಬದಿಂದಲೇ ಹೊರಗೆ ಬಂದ. ಯಾಕೆ? ಎಲ್ಲ ಕಡೆಗೆ ವ್ಯಾಪ್ತನಾಗಿರ್ತಕ್ಕಂಥವನು. ಅದೃಶ್ಯತಃ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಅಂತ ಭಾಗವತ. ಸಭೆಯ ಕಂಬದಿಂದಲೇ ಹೊರಗೆ ಬಂದ. ನ ಮೃಗಂ ನ ಮಾನುಷಂ, ಮನುಷ್ಯನೂ ಅಲ್ಲ, ಮೃಗನೂ ಅಲ್ಲ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ರೂಪವನ್ನು ತೆಗೆದುಕೊಂಡು ಬಂದ. ಕಂಬದಿಂದ ಯಾಕೆ ಬಂದ ಅಂದ್ರೆ, ನಾನು ಎಲ್ಲ ಕಡೆಗೆ ಇದ್ದೇನೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ. ನನ್ನ ವ್ಯಾಪ್ತಿ ಎಲ್ಲ ಕಡೆಗೆ ಇದೆ, ನಾನು ಇಲ್ಲದೆ ಇರತಕ್ಕಂಥ ಸ್ಥಳವೇ ಇಲ್ಲ ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೋಸ್ಕರನೇ ಕಂಬದಿಂದ ಬಂದಂತೆ ನರಸಿಂಹನಾಗಿ. ಆದ್ದರಿಂದ ಭಗವಂತನ ವ್ಯಾಪ್ತಿ ಎಲ್ಲ ಕಡೆಗೂ ಇದೆ ಅನ್ನೋದನ್ನ ತಿಳಿಸ್ತಾ, ಅದನ್ನ ಸ್ಪಷ್ಟಪಡಿಸ್ತಾ ಈ ವ್ಯಾಪ್ತಿ ಸಂಧಿಯನ್ನ ಆ ಜಗನ್ನಾಥ ವಿಠಲ ಅಭಿನ್ನನಾಗಿರ್ತಕ್ಕಂಥ ನರಸಿಂಹದೇವರಿಗೆ ಜಗನ್ನಾಥದಾಸರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ವ್ಯಾಪ್ತಿ ಸಂಧಿ 3ನೇ ಸಂಧಿ ಮುಗಿದಿದೆ. ಇದರಲ್ಲಿ ಯಾರಿಗಾದರೂ ಏನಾದರೂ ಸಂಶಯ ಇದ್ದರೆ ಕೇಳಿ.